ಹೇಳ್ತಾರೆ. ಡಿಸೆಂಬರ್ನಲ್ಲಿ ಪಂಜಾಬ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಡೆದಂಥ ಜಿಲ್ಲಾ ಪರಿಷತ್ ಎಲೆಕ್ಷನ್ಸ್ ಅಲ್ಲಿ ಥ್ರೂ ಬ್ಯಾಲೆಟ್ ಪೇಪರ್ ಹೈ ರೇಟ್ ಆಫ್ ವೋಟ್ ರಿಜೆಕ್ಷನ್ ಅಲ್ಲಿ ಕಂಡು ಬಂತು. ಯಾಕೆ ಅಂತಂದರೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಅತ್ಯಂತ ಹೆಚ್ಚು ಪದವೀಧರರು ವಿದ್ಯಾವಂತರು IT BTಯಲ್ಲಿ ಕೆಲಸ ಮಾಡುವಂತಹ ಜನರಿರುವಂತಹ ಈ ನಗರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಡಿಮೆ. ಮಷೀನಿಗೆ ಬಂದು ಮಷೀನಲ್ಲಿ ಒಂದು ಬೆರಳಿಂದ ಒತ್ತೋಗೋದಕ್ಕೆ ಇವ್ರಿಗೆ ಮೈಬಾರ. ಇನ್ನು ಮತಗಟ್ಟೆಗೆ ಬಂದು ಪೇಪರ್ನಲ್ಲಿ ಒತ್ತಿ ಮಡಿಚಿ ಡಬ್ಬಿಯಲ್ಲಿ ಹಾಕೋದಕ್ಕೆ ಬರ್ತಾರ ಅಂತ. ಯಾಕಂದ್ರೆ ನಾನು ಇವಾಗ ಲಾಸ್ಟ್ ಡಿಸೆಂಬರ್ ಅಲ್ಲಿ ಪಂಜಾಬ್ 1700 ಜನ ಟೀಚರ್ಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 1700 ಮತಗಟ್ಟ ಕುಲಗೆಟ್ಟ ಮತಗಟ್ಟು. ಏನ್ ಹೆಸರು ಸರ್? ಕುಲಗೆಟ್ಟ ಅಂತ. ಕುಲಗೆಟ್ಟ ಮತಗಳು, ಕುಲಗೆಟ್ಟ ಮತಗಳು, ಕುಲಗೆಟ್ಟ ಮತಗಳು 1700. ಒಂದ್ ನಿಮಿಷ, ಟೀಚರ್ಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಚುನಾವಣೆ, ವಿಧಾನಸಭೆ ಚುನಾವಣೆ ಅಂದ್ರೆ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಎಲ್ಲ ನೀವು ನೋಡಿದೀರಾ, 45 ಮೇಲೆ ದಾಟಿಲ್ಲ. ಇದೇ ರೀತಿಯಾದಂತಹ ಒಂದು ಪೋಲಿಂಗ್ ಪರ್ಸೆಂಟೇಜ್ ಬರೋದು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರಿನ ನೀರು ಕೆಲಸ ಎಲ್ಲ ಕುಡಿದು ಬದುಕ್ತಾ ಇದ್ದಾರೆ, ಅವ್ರು ಯಾರು ಕೂಡ ಇಲ್ಲಿನ ಮತದಾರರಲ್ಲ. ಅವರು ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಬಿಹಾರ ಮತ್ತೆ ಡೆಲ್ಲಿ ಮತದಾರರಾಗಿದ್ದಾರೆ. ಅವರು ಯಾರು ಕೂಡ ವೋಟ್ ಮಾಡೋದಿಲ್ಲ. ಆಲ್ ರೈಟ್, ಎಸ್ ದರ್ಶನ್. ಮೇಡಮ್, ನೀವು ಅವಾಗೊಂದು ಕೇಳಿದ್ರಿ ಒಂದು ಅಲ್ಲ, ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮತ್ತು GBA ಎಲೆಕ್ಷನ್ಸ್ ಇವು ಇಶ್ಯೂ ಬೇಸ್ಡ್ ಎಲೆಕ್ಷನ್ಸ್ ತಾನೆ? ಇಶ್ಯೂ ಬೇಸ್ಡ್ ಎಲೆಕ್ಷನ್ಸ್, ಲೋಕಲ್ ಇಶ್ಯೂಸ್ ಮೇಲೆ. ಸೊ ಇಲ್ಲಿ ಬರುವಂತಹ ಫಲಿತಾಂಶ ಅದು ಪ್ರೋ BJP ಆರ್ ಪ್ರೋ ಕಾಂಗ್ರೆಸ್ ಆರ್ JDS ಬಂದಿದ್ದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ನೀವು ಮತಪತ್ರದಲ್ಲಿ ಮಾಡಿದ ಮಾತ್ರಕ್ಕೆ ನೀವೇ ಏನು ಎಲ್ಲ ಕಡೆ ವಿನ್ ಆಗೋದು ಇಲ್ಲ, ಹೌದಲ್ವಾ ಸರ್? ಸೊ ಎಲ್ಲರಿಗೂ ಒಂದೇ ರಿಸಲ್ಟ್ ಅಲ್ವಾ ಸರ್? ಇದರಿಂದ ನೀವು ಸಾಬೀತು ಮಾಡಕ್ ಹೊರಟಿರೋದೇನು? ನಾವಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನೊಂದು ಸರ್ಕಾರ ಸೂಚನೆ ಕೊಟ್ಟಿರ್ಬೋದು, ನೀವು ಅದ್ರ ಬಗ್ಗೆ ಮೊದಲಿಂದ ಮಾಡ್ತಾ ಇದ್ದೀರಿ. ಏನ್ ಸಾಬೀತು ಮಾಡಕ್ ಹೊರಟಿದ್ದೀರಿ ಮೇಡಮ್? ಇಲ್ಲ, ಈಗ ನಾವೇನು ಅದ್ರಲ್ಲಿ ನೋಡಿ, ಸೋಲು ಗೆಲುವನ್ನ EVM ಆದ್ರೂ ಸರಿ ಅಥವಾ ಬ್ಯಾಲೆಟ್ ಪೇಪರ್ ಆದ್ರೂ ಸರಿ, ವಿ ಶುಡ್ ರೆಸ್ಪೆಕ್ಟ್ ಇಟ್. ನಾವು ಪ್ರಜಾಪ್ರಭುತ್ವ, ನಾವು ಸಾಬೀತು ಮಾಡುವಂತದ್ದೇನಿಲ್ಲ. ದೇ ಆರ್ ಟೇಕಿಂಗ್ ಸಮ್ ಆಕ್ಷನ್, ಓಕೆ. ಅಲ್ಲ, ಏನ್ ಸಾಬೀತು ನಥಿಂಗ್ ಟು ಅಲ್ಲಿ ಏನು ಅಚೀವ್ ಮಾಡೋಂಥದ್ದು ಏನು ಇಲ್ಲ. ಎಲೆಕ್ಷನ್ ನಡೀತಪ್ಪ ಮತಪತ್ರಗಳ ಮೂಲಕ, ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಮತಪತ್ರದ ಮೂಲಕ ಮಾಡ್ಬೇಕನ್ನ ತಮಗೆ ನೋಡೋಣ. ದಿನ 28 ಬರಲಿ. ಆಯ್ತು, ಒಂದ್ ನಿಮಿಷ ಮೇಡಮ್. ಈಗ ನೀವು ಮೊದಲು ಒಂದು ಪ್ರಶ್ನೆನೂ ಕೇಳಿದ್ರಿ, ಯಾವ್ದು ನಿಮ್ಗೆ ಅನುಮಾನ ಅಂತ. ಬಹಳ ತಾಜಾ ಉದಾಹರಣೆ, ಜಯನಗರದಲ್ಲಿ EVM ಅಲ್ಲೇ ಚುನಾವಣೆ ಆಗಿದ್ದಲ್ವಾ, ಗೆದ್ದಿದ್ರು ಸೌಮ್ಯ ರೆಡ್ಡಿ, ಆಮೇಲೆ ನೋಡ್ರಿ ಸೋಲ್ತಾರೆ ಸೌಮ್ಯ ರೆಡ್ಡಿ ಅವರು. ಆಮೇಲೆ ನೀವು ಈ EVM ಅಲ್ಲ, ಅದು ಅಂಚೆ ಪತ್ರಗಳು, ಅಂಚೆ ಮತಪತ್ರಗಳು. ಲಾಸ್ಟ್ ಅಂಚೆ ಪತ್ರ ಕೌಂಟ್ ಆಗಿಲ್ಲ ಅಂತ, ಅದಕ್ಕೆ ಯಾರು ಮಾಡಿಲ್ಲ ಅಂತ. ಮತಪತ್ರಗಳು, ಅದಕ್ಕೆ ಯಾರು ಮಾಡಿಲ್ಲ ಅಂತ ಅಂಚೆ ಮತಪತ್ರಗಳ ವಿಚಾರದಲ್ಲಿ. ಬಟ್ ನನ್ನ ಪ್ರಶ್ನೆ ಏನ್ ಗೊತ್ತಾ ದರ್ಶನ್, ಇಲ್ಲಿ ಸಾಧನೆ ಮಾಡೋ ಅಲ್ಲ, ಏನು ನಥಿಂಗ್ ಟು ಅಚೀವ್ ಹಿಯರ್. ಒಂದು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಅಲ್ಲ, ನಿಮ್ ಸಾಲು ಸೋಲುಗಳಿಗೆ EVM ಕಾರಣ. ನಾವು ಮತಪತ್ರಗಳ ಮೂಲಕ ಹೋಗ್ತೀವಿ. ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ನಾವಲ್ಲ, ಇರ್ಬೋದು ಎಲೆಕ್ಷನ್ ಕಮಿಷನ್ ಅವರೊಂದು ನಿರ್ಧಾರ ತಗೊಂಡಾಗ ವಿ ಶುಡ್ ರೆಸ್ಪೆಕ್ಟ್ ಇಟ್. ಅಲ್ಲ, ನಿಮ್ದು ಅಭಿಲಾಷೆ, ನಿಮ್ಮ ಸಜೆಷನ್, ನೀವು ಹೋರಾಟ ಮಾಡ್ತಿರೋದು ಆ ವಿಚಾರಕ್ಕಲ್ಲ ದರ್ಶನ್. ನೀವು ಹೋರಾಟ ಮಾಡ್ತಾ ಇರೋದು ನಾಟ್ ಓನ್ಲಿ ವೋಟ್ ಚೋರಿ, ಇವನ್ EVM ಆಯ್ತು ಮೇಡಮ್. EVM ವಿಚಾರದಲ್ಲೂ ಕೂಡ ಈಗ EVM ಅನ್ನೋದು ಎಲೆಕ್ಟ್ರಾನಿಕ್ ಒಂದು ನೆಪ ಬೇಕಷ್ಟೇ, ಪ್ರತಿಯೊಂದಕ್ಕೂ ಒಂದು ನೆಪ ಬೇಕು. ಹೇಳ್ರಿ, ಈಗ EVM ಅನ್ನುವಂಥದ್ದು ಎಲೆಕ್ಟ್ರಿಕ್ ಡಿವೈಸ್ ಅದು ಅಲ್ವಾ. ಘನವೆತ್ತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಖಾತೆಯಿಂದನೇ 20 ಲಕ್ಷ ಎಗರಿಸುವಂತ ಕಾಲ ಇದು, ಅವರ ಸ್ವಂತ ಅಕೌಂಟ್ ಇಂದು. ಇವತ್ತು ಎಷ್ಟು ಹ್ಯಾಕ್ಗಳಾಗ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಇವತ್ತು ನೀವು 200 ಅಲ್ಲ 1000 EVM ತಂದು ಇಡಬಹುದು. ಅದ್ರಲ್ಲಿ ಮ್ಯಾನಿಪುಲೇಟ್ ಆಗಿದೆಯೋ ಅಥವಾ ಎಂತದ್ದು ಟೆಂಪರ್ ಆಗಿದೆಯೋ ಪಂಪರ್ ಆಗಿದೆಯೋ ಸೆಕೆಂಡ್ರಿ. ಫೈನಲಿ ಸೆಕೆಂಡ್ರಿ ಅಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲ ಕೇಳಿ, ನಾನು ಹೇಳ್ತಾ ಇರೋದು ಎಲ್ಲಿ ಆ ಸಾವಿರದ್ದು ಆದ್ರೆ ಲಕ್ಷಾಂತರ EVM ಈ ದೇಶದಲ್ಲಿ ಇದೆಯಲ್ಲ, ಅದನ್ನ ಯಾರು ಬೇಕಿರೋ ಕೂತು ಎಲ್ಲಿ ಬೇಕಿರೋ ಕೂತು ಆಪರೇಟ್ ಮಾಡಬಹುದು. ಇಟ್ ಇಸ್ ಎ ಮ್ಯಾನ್ ಮೇಡ್ ಮಿಷನ್. ಇಟ್ಸ್ ಅ ಮ್ಯಾನ್ ಮೇಡ್ ಮಿಷನ್, ಕರೆಕ್ಟ್. ನಿಮ್ ಮುಂದೆ ಒಂದ್ ನಿಮಿಷ, ನಿಮ್ ಮುಂದೆ ಇರುವಂತ EVM ಹ್ಯಾಕ್ ಮಾಡಕ್ ಆಗೋದಿಲ್ಲ. ವೋಟಿಂಗ್ ಟೈಮ್ ಅಲ್ಲಿ ತರೋ EVM ಮಾತ್ರ ಹ್ಯಾಕ್ ಮಾಡಕ್ ಆಗುತ್ತೆ ಅಂದ್ರೆ ಅದೇ ಮಿಷನ್ ಗಳನ್ನ ನಿಮ್ ಮುಂದೆ ಇಟ್ಟಿರುವಾಗ ಎಷ್ಟು ಮಿಷನ್ ಮೇಡಮ್? ಇವರು ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲಾ ಬೂತ್ ಮಿಷನ್ ಓಪನ್ ಮಾಡಲ್ಲ, ಒಂದೇ ಮಿಷನ್. ನಾನು ಕಣ್ಣಾರೆ ನೋಡಿದ್ದೀನಿ ಮೇಡಮ್. 200 ಮಿಷನ್ ಇಡ್ತೀನಿ ಅಂದ್ರು, 200 ಮಿಷನ್ ಇಡ್ತೀನಿ ಅಂದ್ರು.
200 ಮಿಷನ್ಗಳಲ್ಲಿ ನಾಟ್ ಇವನ್ ನೀವು ಬಂದು ಒಂದು ಮಿಷನ್ ಟಚ್ ಮಾಡಲಿಲ್ಲ. ಅಲ್ಲ ಆಮೇಲೆ ಮಾಡಕ್ಕೇನು ರಾಂಗ್ ಇದು. ಇಟ್ ಈಸ್ ವೆರಿ ಕ್ಲಿಯರ್ ತೆಗೆದಿಟ್ಟಿರ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದ ನೀವು ಯಾವುದೇ ಮಿಷನ್ ಕೇಳಿದ್ರು ಅವ್ರು ತೋರಿಸ್ತಾರೆ. ಯಾವುದೇ ಮಿಷನ್ they give only one. ಯಾವ್ದಾರು ತೋರಿಸಿ, ಯಾವ್ದಾರು ತೋರಿಸಿ. they select ಕೌಂಟಿಂಗ್ ಅಲ್ಲಿ. ಸರ್ ನಾನು ತುಮಕೂರಲ್ಲಿ 18ರಲ್ಲಿ ಕೌಂಟಿಂಗ್ ಒಳಗಡೆ ಹೋಗಿದ್ದೀನಿ. ನನಗೆ ತೋರಿಸಿದ್ದು ಒಂದು ಮಿಷನ್, ಅದರಲ್ಲಿ ಬಂದಿದ್ದು, ಅದ್ರಲ್ಲಿ ಏನಂತ ಮೋಸ ಆಗಿರ್ಲಿಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಆದ್ರೆ ನಮಗೆ ಒಂದು ಟ್ವೀಟ್ ಮಾಡ್ತಾರೆ EVM ಮಷಿನ್ಗಳನ್ನ ಹ್ಯಾಕ್ ಮಾಡಬಹುದು ಅಂತ. ಆ ಟ್ವೀಟ್ ಮಾಡಿದ ಮೇಲೆ ಈ ತರದ ಒಂದು ಚರ್ಚೆ ತುಂಬಾ ಜೋರಾಗಿ ನಡೀತಾ ಇದೆ. ಬಟ್ ಎಷ್ಟು ಜನ ಎಥಿಕಲ್ ಹ್ಯಾಕರ್ಸ್ ಇದ್ದಾರೆ, ಇಲ್ಲಿಯವರೆಗೆ ಅದನ್ನ ಹ್ಯಾಕ್ ಮಾಡಿ ತೋರಿಸಿಲ್ಲ, ಇಲ್ಲಿಯವರೆಗೆ ಅದನ್ನ ಹ್ಯಾಕ್ ಮಾಡಕ್ ಆಗಿಲ್ಲ. ಹಿಂಗಾಗಿ ಈ ಆರ್ಗ್ಯುಮೆಂಟ್ ನನ್ಗೆ ಅರ್ಥ ಆಗದೆ ಇರೋದು, ನೀವು ಬ್ಯಾಲೆಟ್ ಪೇಪರಲ್ಲಿ ಹೋದ್ರಿ, ನಾಳೆ ನಿಮ್ ವಿರುದ್ಧ ಬಂತು, ನೀವೇನ್ ಮಾಡ್ತೀರಿ? ಸ್ವೀಕಾರ ಮಾಡಿ, ಸೋಲು ಗೆಲುವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವೀಕಾರ ಮಾಡ್ತೀವಿ. ಇವತ್ತು ಏನು ಚುನಾವಣಾ ವಿಶ್ವಾಸ ಕಳ್ಕೊಳ್ಳಲ್ವಾ? ಯಾಕೆ ಕಳ್ಕೊಳ್ತೀವಿ ಮೇಡಮ್? ಬ್ಯಾಲೆಟ್ ಪೇಪರ್ ಅನ್ನುವಂಥದ್ದು ನೀವು ಕಂಡಿಲ್ಲ, ನಾನು ಕಂಡಿಲ್ಲ ಅಂತಿದ್ವಲ್ಲ, ಆ ಕಡೆ ಬಂದು ಬ್ಯಾಲೆಟ್ ಪೇಪರ್ ಒಂದ್ಸರಿ ವೋಟ್ನ. ಅಲ್ಲ, ಜನರು ವಿಶ್ವಾಸ ನೀವು ಕಳ್ಕೊಳ್ಳಲ್ಲ. ಆಮೇಲೆ ನೀವು ರಾಜಕೀಯ ಪಕ್ಷಗಳು ಬಿಜೆಪಿಗೆ ಬೇಕಾದಾಗ, EVM ಕಾಂಗ್ರೆಸ್ಗೆ ಬೇಕಾದಾಗ ನೀವು ಮತಪತ್ರಗಳು ವೋಟ್ ಹಾಕೋರು ನಾವು ನಿಜವಾದ ಸ್ಟೇಕ್ ಹೋಲ್ಡರ್ಸ್. ನಾವು ಅಬ್ಜೆಕ್ಷನ್ ಮಾಡಬೇಕು. ನಮ್ಮ ಅಬ್ಜೆಕ್ಷನ್, ಒಂದ್ ನಿಮಿಷ, ನಮ್ಮ ಅಬ್ಜೆಕ್ಷನ್ ಅನ್ನ ಈಗ ಚುನಾವಣಾ ಆಯೋಗ ಹೇಳುತ್ತೆ 83% EVM ಮಷಿನ್ಗೆ ಕರ್ನಾಟಕದ ಜನ ವೋಟ್ ಸಪೋರ್ಟ್ ಮಾಡಿದ್ದಾರೆ ಅಂತ. ಚುನಾವಣಾ ಆಯೋಗ ಹೇಳಿಲ್ಲ ಮೇಡಮ್. ಸಮ್ ಸರ್ವೆ ಸ್ಯಾಂಪಲ್ಸ್ ಓನ್ಲಿ 5000. ಯಾಕೆ ನನ್ನ ಮನೆಗೆ ಬಂದಿಲ್ಲ? ನಿಮ್ಮ ಮನೆಗೆ ಬಂದಿದ್ದಾರೆ, ಸತ್ಯ ಹೇಳಿ ಸರ್. ನಿಮ್ಮ ಮನೆಗೆ ಬಂದಿದ್ದಾರೆ ಮೇಡಮ್, ಸತ್ಯ ಹೇಳಿ. ಬಂದಿಲ್ಲ, ಪ್ರಾಮಾಣಿಕವಾಗಿ ಮಾತಾಡೋಣ. ಗ್ರಾಸ್ ರೂಟ್ 1,40,00,000 ಜನ ಸಹಿ ಹಾಕಿದಾರಲ್ಲ ಅವ್ರ ಮುಖಾಂತರ ಗ್ರಾಸ್ ರೂಟ್ ರಿಸರ್ಚ್ ಅಂಡ್ ಅಡ್ವಾನ್ಸ್ ಮೂವ್ಮೆಂಟ್ ಅಂತಕ್ಕಂಥ NGO ಮುಖಾಂತರ ನಾವು ಮಾಡಿಸಿದೀವಿ ಅಂತ ಹೇಳಿದ್ದಾರೆ. ನಿಮ್ಮನೆ ಬಂದ್ರ ಸರ್ ಹೇಳಿ, ನಿಮ್ಮನೆ ಬಂದಿದ್ದಾರೆ ಸ್ವಾಮಿ, ನಿಮ್ಮನೆಗೆ ಬಂದ್ರ, ಇವ್ರನ್ನೇ ಕೇಳಿ. ನಿಮ್ಮ ಮನೆಗೆ ಬಂದ್ರ, ಮನೆಗೆ ಬಂದ ಟೋಟಲ್ ಅಂದ್ರೆ ಸ್ಯಾಂಪಲ್ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಿರೋದು ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಸರ್ ಒಂದ್ ನಿಮಿಷ ಸರ್, ಈಗ 6 ಕೋಟಿ ಜನರಲ್ಲಿ 5,000 ನೀವು 5,400 ಜನಕ್ಕೆ ವೋಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ನಾವೇ ಕಲಬುರಗಿನಲ್ಲೇ 85% ಹೇಳಿದ್ದಾರೆ. ಕೇಳ್ರಿ, ನಾವೇ ಆಸ್ ಅ ನ್ಯೂಸ್ ಚಾನಲ್ ಇಂತಹ ಸರ್ವೆಗಳು ನಡೆದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾವು ಒಂದು 20-30 ಸಾವಿರ ಜನರನ್ನಾದ್ರೂ ಮಾತಾಡ್ತೀವಿ. ಒಂದು ಅಸೆಂಬ್ಲಿಯಲ್ಲಿ ಒಂದು 10 ಸಾವಿರ ಜನರನ್ನಾದ್ರೂ ಮಾತಾಡಿಸ್ತೀವಿ. ಮಾತಾಡಿಸಿ ನಮ್ಮ ಸರ್ವೆನ ನಿಮ್ ಮುಂದಿಟ್ಟಾಗ ನೀವು ರಾಜಕೀಯ ಪಕ್ಷಗಳು ಏನಂತೀರಿ? ನಿಮ್ದು ಎಷ್ಟ್ರಿ ಸ್ಯಾಂಪ್ಲಿಂಗ್ ಆಗಿದೆ? ಏನ್ರಿ ಎಷ್ಟು ಜನರನ್ನ ಮಾತಾಡ್ಸಿದಿರಿ ನೀವು? ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಷ್ಟು ಜನ ಇರ್ತಾರೆ ರೀ? ನೀವು ಒಂದು 10,000 20,000 ಜನರನ್ನ ಮಾತಾಡ್ಸ್ಬಿಟ್ಟು ಇಲ್ಲಿ ನಮ್ಮ ಸರ್ವೆ ಕರೆಕ್ಟ್ ಅಂತ ಹೇಳ್ತೀರಾ ಅಂತ ನಮ್ಮನ್ನೇ ನೀವು ತಿಪ್ಪರ್ಲಾಗ ಹಾಕಿಸ್ತೀರಾ. ಅಂತದ್ರಲ್ಲಿ ಇಷ್ಟು 6 ಕೋಟಿ ಜನರಲ್ಲಿ 5,000 ಸ್ಯಾಂಪ್ಲಿಂಗ್ ತಗೊಂಡು 83% ಜನ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದು. EVM ಆಗ್ಲಿ ಬ್ಯಾಲೆಟ್ ಪೇಪರ್ ಆಗ್ಲಿ ನೀವು ರಾಜಕೀಯ ಪಕ್ಷಗಳು ಅಲ್ರಿ ಡಿಸೈಡ್ ಮಾಡ್ಬೇಕಾಗಿರೋದು, ನಾವು ಜನರೇ ಡಿಸೈಡ್ ಮಾಡ್ಬೇಕಾಗಿರೋದು. ನಮ್ದು ಯಾರಿಗೂ ಬೇಕಾಗಿಲ್ಲ. ಇವನ್ ಚುನಾವಣಾ ಆಯೋಗ 5,000 ಸ್ಯಾಂಪ್ಲಿಂಗ್ ಇಟ್ಕೊಂಡು 83% ಆಫ್ ಕರ್ನಾಟಕ ಪಾಪ್ಯುಲೇಷನ್ EVM ಸಪೋರ್ಟ್ ಮಾಡಿದೆ ಅಂತ ಹೇಳೋದು ಅದು ಎಷ್ಟು ಮಟ್ಟಿಗೆ ಸರಿ? ಐ ಡೋಂಟ್ ನೋ. ಬಟ್ ಈಗ ಬ್ಯಾಲೆಟ್ ಪೇಪರ್ ಅದೇನು ಸಂವಿಧಾನ ವಿರೋಧಿನೂ ಅಲ್ಲ, ಪ್ರಜಾಪ್ರಭುತ್ವ ವಿರೋಧಿನೂ ಅಲ್ಲ, ಕಾನೂನು ವಿರೋಧಿನೂ ಅಲ್ಲ. ಇಟ್ಸ್ ನಾಟ್ ಪ್ರೊಹಿಬಿಟೆಡ್, ಇಟ್ಸ್ ನಾಟ್ ರಿಜೆಕ್ಟೆಡ್. ಸೊ ಇದಕ್ಕೆ ಕಾನೂನಿನ ಮಾನ್ಯತೆ ಇರುವುದರಿಂದ ಚುನಾವಣಾ ಆಯೋಗ ಒಂದು ತೀರ್ಮಾನ ತೆಗೆದುಕೊಂಡಿರುವುದರಿಂದ ಇದರಲ್ಲಿ ರಾಜ್ಯ ಸರ್ಕಾರದ ಒಪ್ಪಿಗೆನೂ ಇರುವುದರಿಂದ ಲೆಟ್ಸ್ ಸಿ ಏನಾಗುತ್ತೆ ಅಂತ, ಏನು ಮ್ಯಾಜಿಕ್ ಆಗುತ್ತೆ ಅಂತ. ಆ ಮ್ಯಾಜಿಕ್ ಈ ರಾಜ್ಯದ ಹಣೆ ಬರಹವನ್ನು ಹೇಗೆ ನಿರ್ಧಾರ ಮಾಡುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಇದರಲ್ಲಿ ಬಹಳಷ್ಟು ಏನು ಮ್ಯಾನ್ ಪವರ್ ಬೇಕು, ಸೇರಿದಂತೆ ಪೇಪರ್ ಪ್ರಿಂಟಿಂಗು, ಬರ್ಡನ್. ಸೊ ಇದೆಲ್ಲವನ್ನು ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಆಗಿದೆ. ಯಾರಪ್ಪಂದು ಏನೈತಿ ನಮ್ಮ ಕರ್ನಾಟಕ ಜನರದ ಐತಿ ದುಡ್ಡು, ಯಾರಪ್ಪಂದು ಏನೈತಿ ನಮ್ಮ ಕರ್ನಾಟಕ ಜನರದ್ದು ದುಡ್ಡು ಐತಿ, ಮಜಾ ಉಡಾಯಿಸ್ರಿ. ಯಾರು ಬೇಡ? ಏಪ್ರಿಲ್ 2024 ಅಲ್ಲಿ ಸುಪ್ರೀಂ ಕೋರ್ಟ್ ಸಹ ಇದು ಪರವಾಗಿ ಹೇಳಿದೆ. ಯಾವ್ದಾದ್ರೂ ನಿಮ್ದು ಇದ್ರೆ ಇದ್ರ ಬಗ್ಗೆ ನೀವು ಬ್ಯಾಲೆಟ್ ಪೇಪರ್ ಬ್ಯಾಡ್ ಅಂತಾನು ಹೇಳಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಏನೇನೋ ಮಾಡ್ತಾರಪ್ಪ ಸಾಲು ಸೋಲುಗಳನ್ನು ಮುಚ್ಚಿಟ್ಟುಕೊಳ್ಳುವುದಕ್ಕೆ. ಆದರೆ ಕರ್ನಾಟಕ ಮಾತ್ರ ಕಾಂಗ್ರೆಸ್ ಪಾರ್ಟಿಗೆ ತುಂಬ ಫ್ರೂಟ್ಫುಲ್, ಒಂದು ರೀತಿ ಭಾಳಷ್ಟು ಹಣ್ಣುಗಳನ್ನು ಕೊಡುವಂತಹ ಮರ, ಫಲಭರಿತ ಮರ. ಹೀಗಾಗಿ ಈ ಕರ್ನಾಟಕದಲ್ಲಿ ಇನ್ನೂ ಏನೇನು ನೋಡಬೇಕೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನೀವು ಬ್ಯಾಲೆಟಲ್ಲಿ
ಮತ ಹಾಕುವಂಥ ಭಾಗ್ಯ ಬೆಂಗಳೂರಿಗೆ ಸಿಗ್ತಾ ಇದೆ. ಇದು 6ನೇ ಗ್ಯಾರಂಟಿ. ಯಾವ ಗ್ಯಾರಂಟಿ? ಬ್ಯಾಲೆಟ್ ಗ್ಯಾರಂಟಿ. ಇದು ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.